ನಮಸ್ಕಾರ ರೀ ನಮ್ಮೆಲ್ಲ ಮಂದಿಗೆ ಮೊದಲನೇದಾಗಿ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಯಾಕಂದ್ರೆ ನಮ್ಮ ಆರ್ ಸಿ ಬಿ ವಿನ್ ಆಗೈತಿ, ಹಿಂಗೆ ವಿನ್ ಹಾಕೋತಾ ಇರಲಿ. ರಾಹುಲ್ ದ್ರಾವಿಡ್ ಇದ್ದಾಗೇನೋ ಚೆನ್ನೈದಾಗ ಗೆದ್ದಿರಂತವ್ರು, ಅದನ್ನ ಬಿಟ್ರೆ ಈಗ ಗೆದ್ದಾರಂತ ಖರೇನ್ರಿ? ಹೌದೌದು. 2008ರಾಗ ರಾಹುಲ್ ದ್ರಾವಿಡ್ ಅವ್ರು ಕ್ಯಾಪ್ಟನ್ ಇದ್ದರು ಆರ್ ಸಿ ಬಿದ. ಅವಾಗ ಫಸ್ಟ್ ಟೈಮ್ ಗೆದ್ದಿದ್ರು ಅಂದ್ರೆ ಚೆನ್ನೈದೊಳಗೆ. ಅದ್ರ ಮ್ಯಾಗ ಈಗ 2025ರಾಗ ಈಗ ರಜತ್ ಪಾಟಿದಾರ್ ಕ್ಯಾಪ್ಟನ್ಶಿಪ್ನಾಗ ಗೆದ್ರು. ಅವಾಗ 2008ರಾಗ ಇನ್ನು ವಿರಾಟ್ ಕೊಹ್ಲಿ ಅವರೆಲ್ಲ ಜಸ್ಟ್ ಅವಾಗಿನ ಕ್ರಿಕೆಟ್ ಇದ್ರೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಇನ್ನೂ ಬರಾತಿದ್ರು. ಅವ್ರು ಅಂಡರ್-19 ವರ್ಲ್ಡ್ ಕಪ್ದಾಗ ಗೆದ್ದೆ ಅದ ಆರ್ ಸಿ ಬಿಗೆ ಬಂದಿದ್ರು ಅವ್ರು, ಅವಾಗ ಗೆದ್ದಿದ್ರು. ಅದ್ರ ಮ್ಯಾಗ ಈ ವರ್ಷ ಗೆದ್ರು ನೋಡಿ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಗೈತಿ. ನಿಮಗೂ ಕಂಗ್ರ್ಯಾಚುಲೇಷನ್ಸ್, ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಇಲ್ಲ, ಮ್ಯಾಚ್ ಅಂತೂ ಗೆದ್ದಾರ ಅಂದ ಬಳಕ ಬ್ಯಾಟಿಂಗು ಬೇರೆ ಆಡಿರ್ಬೇಕಲ್ಲ. ಮಸ್ತ್ ಭಾರಿ ಬ್ಯಾಟಿಂಗ್ ಆಯ್ತು ಇವತ್ತು. ಫಸ್ಟ್ ಬ್ಯಾಟಿಂಗ್ ಇತ್ತು ಇವ್ರದ. ಸ್ಟಾರ್ಟಿಂಗ್ ಫುಲ್ ಶಾರ್ಟ್ ಅಂತೂ ಎಷ್ಟು ಭಾರಿ ಆಡಿದ್ರು. ಲಾಸ್ಟ್ ಮ್ಯಾಚು ಭಾರಿ ಆಡಿದ್ರು, ಈ ಮ್ಯಾಚು ಎಷ್ಟು ಮಸ್ತ್ ಆಡಿದ್ರು ಅವ್ರು ಭಾರಿ ಅಂದ್ರೆ ಭಾರಿ ಸ್ಟಾರ್ಟ್ ಕೊಡ್ಲತ್ತಾರ. ಅವ್ರು ಸ್ಟಾರ್ಟಿಂಗ್ ಏನು ಹಂಗೆ ಸ್ಟಾರ್ಟ್ ಕೊಡ್ಲತ್ತಾರಲ್ಲ, ಅದರಿಂದನೇ ಭಾರಿ ಇನ್ನಿಂಗ್ಸ್ ಬಿಲ್ಡ್ ಆಗತ್ತೈತಿ ಆರ್ ಸಿ ಬಿದು. ಅವ್ರು ಸ್ಟಾರ್ಟ್ ಕೊಟ್ಟು ಹೋದ್ಮೇಲೆ ನೆಕ್ಸ್ಟ್ ಏನು ದೇವದತ್ ಪಡಿಕಲ್ ಒನ್ ಬಂದರು. ಅವರು ಮಸ್ತ್ 20-25 ರನ್ ಸಣ್ಣ ಇನ್ನಿಂಗ್ಸ್ ಆಡಿದ್ರು. ಕರೆ ಮಸ್ತ್ ಆಡಿ ಹೋದ್ರು ಅವರು ಬಂದು ಫುಲ್ ಸ್ಪೀಡ್ನಾಗ ಆಡಿ ಹೋದ್ರು. ಅಂದ್ರೆ ಯಾರು ಸ್ಲೋ ಆಡಲಿಲ್ಲ. ಆಮೇಲೆ ರಜತ್ ಪಾಟಿದಾರ್ ಬಂದರು. ಅದೇನೋ ಚೆನ್ನೈದಾರ ಇವತ್ತು ಕೈಗೆಲ್ಲ ಕೊಬ್ಬರಿನ ಹಚ್ಕೊಂಬಂದಿದ್ರು, ಏನು ಹಚ್ಕೊಂಬಂದಿದ್ರು ಅಂತ ಗೊತ್ತಿಲ್ಲ. ರಜತ್ ಪಾಟಿದಾರ್ ಹ್ಯಾಂಗೆ ಹೊಡೋದ್ರಿ ಕೈಯಾಗ ಕ್ಯಾಚ್ ಹೊಡೋದ್ರಿ, ಕ್ಯಾಚೇ ಬಿಡ್ಲತ್ತಿದ್ರು ಅವರು. ಸೊ ಅದು ಅಡ್ವಾಂಟೇಜ್ ಆಗ್ತದೆ. ರಜತ್ ಪಾಟಿದಾರ್ ಅದರಿಂದ 50 ರನ್ಸ್ ಮಾಡಿದ್ರು, ಅಂದರೆ ಹಾಫ್ ಸೆಂಚುರಿ ಮಾಡಿದ್ರು. ಅದು ಭಾರಿ ಹೆಲ್ಪ್ ಆಯ್ತು ಫುಲ್ ಸ್ಕೋರ್ ಆಗಕ್ಕೆ. ಆಮೇಲೆ ಬಂದವರೆಲ್ಲ ಆಲ್ಮೋಸ್ಟ್ ಲಿಯಾಮ್ ಲಿವಿಂಗ್ಸ್ಟನ್ ಬಂದರು, ಅವರು ಒಂದು ಬಿಗ್ ಶಾಟ್ ಹೊಡೆದ್ರು, ಅದು ಒಂದು ಸ್ವಲ್ಪ ಹೆಲ್ಪ್ ಆಯ್ತು. ಮತ್ತು ನೆಕ್ಸ್ಟ್ ಜಿತೇಶ್ ಶರ್ಮಾ ಬಂದರು, ಅವರು ಹೊಡೆದ್ರು ಒಂದು ಶಾಟ್, ಅದು ಹೆಲ್ಪ್ ಆಯ್ತು. ಆಮೇಲೆ ಏನಾಯ್ತು, ಎಂಡಿಗೆ ಟಿಮ್ ಡೇವಿಡ್ ಬಂದರು, ಎಷ್ಟು ಮಸ್ತ್ ಫಿನಿಶಿಂಗ್ ಮಾಡಿರಿ ಇನ್ನಿಂಗ್ಸ್. ಅದನ್ನು ಲಾಸ್ಟ್ ಓವರ್ ಮಸ್ತ್ 3 6 ಹೊಡೆದ್ರೆ ನೋಡು, ಮ್ಯಾಚ್ ಪೂರ ಟರ್ನ್ ಆಗಿಬಿಡ್ತು. ಅಂದ್ರೆ ಫುಲ್ ಸ್ಕೋರ್ ಆಗಿಬಿಡ್ತು. ಯಾಕಂದರೆ ಪಿಚ್ ಏನೈತಿ ಚೆನ್ನೈನಾಗ, ಪಿಚ್ ಭಾಳ ಡಿಫಿಕಲ್ಟ್ ಇತ್ತು. ಆ ಪಿಚ್ನಾಗ ಮ್ಯಾಕ್ಸಿಮಮ್ 170 ಹೊಡೆದ್ರೆ ಆರಾಮಾಗಿ ಗೆಲ್ಬೋದು. ಇನ್ನು 197 ಎಲ್ಲ ಹಿಂಗೆ ಹೊಡೆದ್ರೆ ಚೇಸ್ ಮಾಡೋದು ಪೂರ ಡಿಫಿಕಲ್ಟ್. ಅಲ್ಲಿ ಪೂರ ಚೆನ್ನೈದವ್ರು ಏನು ಸ್ಕೋರ್ ಆಯ್ತಲ್ಲ, ಅಲ್ಲೇ ಪೂರ ಆಲ್ಮೋಸ್ಟ್ ನರ್ವಸ್ ಆಗಿಬಿಟ್ರು. ಮಸ್ತ್ ಅದು ಮಾತ್ರ ಬ್ಯಾಟಿಂಗ್ ಮಾತ್ರ ಭಾರಿ ಆಗಿಬಿಡ್ತದೆ. ಆಯ್ತು, ಬೌಲಿಂಗು ಏನು ಬ್ಯಾಟಿಂಗ್ ರೇಂಜಿಗೆ ಬೇರೆ ಹಾಕಿರೋ ಏನು ವೇರಿಯೇಷನ್ಸ್ ಇದ್ದು ಅಲ್ಲಿ? ಬ್ಯಾಟಿಂಗ್ಕಿಂತ ಬೌಲಿಂಗ್ ಇನ್ನೂ ಖತರ್ನಾಕ್ ಹಾಕಿರಿ. ಲಾಸ್ಟ್ ಮ್ಯಾಚ್ದಾಗ ಗೊತ್ತಾಗಿತ್ತು ಕಾಂಬಿನೇಷನ್ ಭಾರಿಗಿತ್ತು ನಾವು ಆರ್ ಸಿ ಬಿದು ಬೌಲಿಂಗ್ ಅಂತೇಳಿ. ಮತ್ತು ಭುವನೇಶ್ವರ್ ಕುಮಾರ್ ಬಂದ್ಮ್ಯಾಗ ಇನ್ನೂ ಸ್ಟ್ರಾಂಗ್ ಆಗಿತ್ತು ಗೊತ್ತಿತ್ತು. ಈ ಸಲ ಭುವನೇಶ್ವರ್ ಕುಮಾರ್ ಸೆಕೆಂಡ್ ಮ್ಯಾಚ್ ಬರ್ತಾರಂತ ಹೇಳಿದ್ಲ ನನಗೆ. ಸೆಕೆಂಡ್ ಮ್ಯಾಚ್ ಬಂದ್ರವ್ರ. ಸೆಕೆಂಡ್ ಮ್ಯಾಚ್ ಆದರೂ ಜಾಸ್ ಹೇಜಲ್ ಜೊತೆ ಅವ್ರದ್ದು ಕಾಂಬಿನೇಷನ್ ಇಟ್ಟು ಭಾರಿ ಆಗ್ತೈತೆ ಅಂತ ಹೇಳಿದ್ನಿ. ಅದು ಹಂಗೆ ಆಗ್ತದೆ. ಇಬ್ಬರು ಇಂಟರ್ನ್ಯಾಷನಲ್ ಬಾಲರ್ಸ್ ಅವ್ರ, ಸೊ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಐತಿ. ಸೊ ಹೇಜಲ್ವುಡ್ ಆ್ಯಸ್ ಯೂಸ್ವಲ್ ಅವರಂತೂ ಅವ್ರ ಎಕ್ಸ್ಪೀರಿಯನ್ಸ್ ಯೂಸ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಇಟ್ಟು ಭಾರಿ ಬೌಲಿಂಗ್ ಹೋಗಿದ್ರು. ಸ್ಟಾರ್ಟಿಂಗ್ ಅವ್ರದ್ದೇನು ಬೌಲಿಂಗ್ನಾಗ 2 ವಿಕೆಟ್ ಬಿದ್ದಿಲ್ಲ. ಅಲ್ಲಿ ಚೆನ್ನೈ ಆಲ್ಮೋಸ್ಟ್ ಪೂರಲ್ಲಿ ಡೌನ್ ಆಗಿಬಿಡ್ತದೆ. ಆಮೇಲೆ ರಚಿನ್ ರವೀಂದ್ರ ಆಡೋಕ್ಕೆ ಪ್ರಯತ್ನ ಮಾಡಿರ್ತಾರೆ, ಕೆಲಸ ಆಗಲಿಲ್ಲ. ಮುಂದೆ ಬಂದವರೆಲ್ಲ ಅದು ಈಸಿ ಆಗಿಬಿಡ್ತು ರೀ. ಇವ್ರು ಸ್ಟಾರ್ಟ್ ಭಾರಿ ಕೊಟ್ಟರು. ಭುವನೇಶ್ವರ್ ಕುಮಾರ್ 1 ವಿಕೆಟ್ ತೆಗೆದುಬಿಟ್ರು. ಮುಂದೆ ಆಮೇಲೆ ಲಿಯಾಮ್ ಲಿವಿಂಗ್ಸ್ಟನ್ ಬಂದರು, ಅವರು ಭಾರಿ ಟಫ್ ಬೌಲಿಂಗ್ ಹೋಗಿದ್ರು, ಅವ್ರಿಗೆ ಹೊಡ್ಲಿಕ್ಕಾಗಲಿಲ್ಲ. ನೆಕ್ಸ್ಟ್ ಸುವೀಶ್ ಶರ್ಮಾ ಬಂದರು, ಅವರು ಭಾರಿ ಬೌಲಿಂಗ್ ಹಾಕಿರು. ಸ್ಪಿನ್ನರ್ಸ್ಗಳೆಲ್ಲ ಭಾರಿ ಬೌಲಿಂಗ್ ಹಾಕಿರು. ಸೊ ಹೀಗಾಗಿ ಯಶ್ ದಯಾಳ್ ಬಂದರು. ಯಶ್ ದಯಾಳ್ ಅವರು ಖತರ್ನಾಕ್ ಬೌಲಿಂಗ್ ಮಾಡಿಬಿಟ್ಟು, ಯಾಕಂದ್ರೆ ಸ್ಟಾರ್ಟ್ ಹಂಗೆ ಭಾರಿ ಸಿಕ್ಬಿಟ್ಟಿಲ್ಲ. ಎಲ್ಲ ಬಾಲರ್ಗಳು ಭಾರಿ ಕಾಂಟ್ರಿಬ್ಯೂಷನ್ ಮಾಡಿ ಬೌಲಿಂಗ್ ಅಂತೂ ಇಟ್ಟು ಭಾರಿ ಸೆಟ್ ಆಗೈತಿ. ಆಲ್ಮೋಸ್ಟ್ ಹೇಳ್ಬೇಕಂತಂದ್ರೆ ಟೀಮ್ ಪೂರ ಬ್ಯಾಲೆನ್ಸ್ಡ್ ಆಗಿಬಿಟ್ಟೈತಿ. ಭಾರಿ ಅಂದ್ರೆ ಭಾರಿ ಸೆಟ್ ಆಗಿಬಿಟ್ಟೈತಿ ಟೀಮ್. ಮಸ್ತ್. ನಂಗೆ ಫುಲ್ಲು ಖುಷಿ ಆಗಿಬಿಡ್ತೈತಿ. ಎಲ್ಲಾರನ್ನೂ ಆರಿಸಿ ಕೂಡ್ಸಿದಂಗೆ ಆಗಿರ್ಬೇಕು. ಹಾಂ, ಕರೆಕ್ಟ್ ಅಂದರೆ ಕರೆಕ್ಟ್. ಅಂದರೆ ಆ್ಯಕ್ಚುಲಿ ಏನೋ ನಾವು ಜೀವನದಾಗ ಯಾವುದೋ ಒಂದು ಗ್ರೂಪ್ ಗೇಮ್ ಗೆಲ್ಬೇಕಂತಂದ್ರೆ, ಯಾವುದೋ ಗ್ರೂಪ್ ಕೆಲಸ ಮಾಡ್ಬೇಕಂತಂದ್ರೆ ಅದು ಒಂದು ಕರೆಕ್ಟ್ ಎಲ್ಲ ಕಾಂಬಿನೇಷನ್ ಸೆಟ್ ಆದ್ರೆ ಸಾಧ್ಯ ಐತೆ ಅದು. ಸೊ ಹಂಗೆ ಈ ಸಲ ಕರೆಕ್ಟ್ ಆಗೈತೆ ಅನ್ಸತ್ತೆ ಆರ್ ಸಿ ಬಿದು. ಯಾರಿಗೆ ಗೊತ್ತು ಈ ಸಲ ಕಪ್ ನಮ್ದೈತೆ ಅಂಬಲ್ ಅಂತ. ಈ ಸಲ ಗ್ಯಾರಂಟಿ ಕಪ್ ನಮ್ದು ಐತದೆ. ಇಲ್ಲ ಅಂದ್ರೆ ಪ್ರತಿ ಮ್ಯಾಚಿಗೂ ಒಂದು ಟರ್ನಿಂಗ್ ಪಾಯಿಂಟ್ ಇರ್ತದೆ. ಹಂಗೆ ಈ ಮ್ಯಾಚಿಗೆ ಏನು? ಈ ಮ್ಯಾಚಿನಾಗ ಟರ್ನಿಂಗ್ ಪಾಯಿಂಟ್ ಹೇಳ್ಬೇಕಂತಂದ್ರೆ, ಅವ್ರು ರಜತ್ ಪಾಟಿದಾರ್ ಕ್ಯಾಚ್ ಒಂದು ಬಿಟ್ಟರು, ಅದೊಂದು ಮೇನ್ ಟರ್ನಿಂಗ್ ಪಾಯಿಂಟ್ ಆಯಿತು. ಮತ್ತು ನೆಕ್ಸ್ಟ್ ಏನೈತಿ, ಎಂಡಿಗೆ ಟಿಮ್ ಡೇವಿಡ್ ಅವ್ರು ಏನು ರನ್ಸ್ ಮಾಡಿರಲ್ಲ, ಅದು ಒಂಥರ ಬೆಸ್ಟ್ ಇಂಪ್ರೆಷನ್ ಆಗಿಬಿಡ್ತದೆ. ಅಂದರೆ ಇವ್ರಿಗೆ ಸ್ಕೋರ್ ಒಮ್ಮೆ ಹೆವಿ ಆಗಿಬಿಡುತ್ತಲ್ಲ, ಸೊ ಅಲ್ಲೇ ನರ್ವಸ್ ಆಗಿಬಿಟ್ರು ಚೆನ್ನೈದವ್ರು. ಸೊ ಏನೈತಲ್ಲ, ಮ್ಯಾಚದ ಮೇನ್ ಟರ್ನಿಂಗ್ ಪಾಯಿಂಟ್ಗಳದು. ಇದೇ ಟೈಪ್ ಮುಂದೆ ಹಿಂಗೆ ಗೆಲ್ಕೋತ ಹೋಗಲಿ. ನನಗಂತೂ ಹಿಂಗೆ ಗೆಲ್ಕೋತ ಹೋಗ್ಬೇಕು. ಈ ಸಲ ಕಪ್ ನಮ್ದು ಆಗಬೇಕು. ಈ ಸಲ ಹಾಗೆ ಆಗ್ತೈತೆ ಅಂತ ನನಗಂತೂ ಗ್ಯಾರಂಟಿ ಐತಿ. ನೆಕ್ಸ್ಟ್ ಮ್ಯಾಚು ಹಿಂಗೆ ಆಡ್ತಾರೋ, ಹಿಂಗೆ ಗೆಲ್ತಾರಂತ ನನಗಂತೂ ಭರವಸೆ ಐತಿ. ನೀವೇನಂತೀರಿ? ಇದೇ ಥರ ನಾವು ವಿಡಿಯೋಗಳ
ಇಷ್ಟ ಆದ್ರೆ ನೀವು ದಯವಿಟ್ಟು ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ, ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ಥ್ಯಾಂಕ್ ಯು.